ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನೋಡಿ, ನಾವೆಲ್ಲ ಬಹಳಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ದಂತಹ ನೋಟಿಫಿಕೇಶನ್ಗಳ ಕಾಲ ಮತ್ತೆ ಶುರುವಾಗ್ತಾ ಇದೆ ಅಂತ ಫೀಲ್ ಆಗ್ತಾ ಇದೆ. ಯಾಕಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ನು KA ಇವತ್ತು ಅಂದರೆ 5/6/2026 ನೋಟಿಫಿಕೇಷನ್ ಹೊರಬಂದಿದೆ. ಒಳ ಮೀಸಲಾತಿ ಆದ ನಂತರ ಒಂದು ದೊಡ್ಡ ನೋಟಿಫಿಕೇಷನ್ ಅಂತ ಹೇಳ್ಬೋದು. ಭಾಳಷ್ಟು ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾ ಇರ್ತೀರ, ಅಂಥವ್ರಿಗೆ ಒಂದು ಹೊಸ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಆದರೆ KSP ನಡೆಸುತ್ತಾ KA ನಡೆಸುತ್ತಾ ಅಂತಕ್ಕಂಥ ಗೊಂದಲದಲ್ಲಿ ಎಕ್ಸಾಮನ್ನು KEAನೇ ನಡೆಸ್ತಾ ಇದೆ. ಹಾಗಾಗಿ ನಮ್ಮ ಪ್ರಿಪ್ರೇಷನ್ನು ಭಾಳ ಉನ್ನತ ಮಟ್ಟದಲ್ಲಿ ಇರಬೇಕಾಗುತ್ತೆ ಅನ್ನೋದು ಒಂದು ಎಚ್ಚರಿಕೆ ಗಂಟೆ, ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ 3395 ಹುದ್ದೆಗಳು non-HK ರೀಸನಲ್ಲಿ, 596 ಹುದ್ದೆಗಳು HK ರೀಸನಲ್ಲಿ ಅಂದರೆ KK ರೀಸನ್, ಒಟ್ಟಾರೆ ಸುಮಾರು 3991 ಹುದ್ದೆಗಳು ಇದರಲ್ಲಿ ಸರ್ವಿಸಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಆ್ಯಡ್ ಆಗಿದ್ದಾವೆ. ಸೊ ಎಷ್ಟು ಪೋಸ್ಟು ಸರ್ವಿಸಲ್ಲಿ ಇರ್ತಕ್ಕಂಥವ್ರಿಗೆ ಮತ್ತು ಹೊರಗಡೆ ಇರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎಷ್ಟು ಪೋಸ್ಟು ಅಂತಕ್ಕಂಥದ್ದನ್ನು ನೋಡೋಣ. ಮತ್ತು ಒಟ್ಟಾರೆಯಾಗಿ KA ನಡೆಸ್ತಕ್ಕಂಥ ಪ್ಯಾಟರ್ನ್ಗಳು ಹೇಗಿರ್ತವೆ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. 402 KA ನಡೆಸಿತ್ತು PSI ಅಲ್ವಾ. ಸೊ ಹೀಗೆ 545 ಕೂಡ ಅವರೇ ನಡೆಸಿದ್ರು, ಎಕ್ಸಾಮ್ ಆದರೂ ಕೂಡ. ಮತ್ತು ಇನ್ನಿತರ ಸಾಕಷ್ಟು ಗ್ರೂಪ್ B ಎಕ್ಸಾಮ್ಗಳು, ಈಗ AO ಎಕ್ಸಾಮ್ ಕೂಡ KAಗೆ ಕೊಟ್ಟಿದ್ದಾರೆ. ಈ ಎಲ್ಲ ಎಕ್ಸಾಮ್ಗಳನ್ನು ನೋಡಿದಾಗ KAದವರ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡು ಸೊ ಬೇರೆಯೇ ಇದೆ. ಅದಕ್ಕೆ ತಕ್ಕಂತೆ ನಮ್ಮ ಪ್ರಿಪ್ರೇಷನ್ ಇರಬೇಕಾಗುತ್ತೆ. ಬನ್ನಿ ಮುಂದೆ ಸಾಕಷ್ಟು ಮಾತಾಡೋಣ ಈ ಒಂದು ವಿಶೇಷ ವಿಡಿಯೋದಲ್ಲಿ. ಸೊ ಇದು ಏನೇನು ಡೀಟೇಲ್ಸ್ ಅಂತ ನೋಡ್ತಾ ಹೋಗೋಣ. ನೇಮಕಾತಿಗೆ ಬೇಕಾಗಿರ್ತಕ್ಕಂಥ ಅರ್ಹತೆ ಏನು, ಎಕ್ಸಾಮ್ ಏನಿದೆ, ಸೊ ಬೇರೆ ಬೇರೆ ಡೀಟೇಲ್ಸ್ ಎಲ್ಲ ಸೇಮೇ ಇದೆ. ಒಂದೆರಡು ಚೇಂಜ್ ಏನಂದರೆ ವಯೋಮಿತಿಯಲ್ಲಿ ಚೇಂಜ್ ಆಗಿದೆ, ಅದು ಬಿಟ್ಟರೆ KA ನಡೆಸ್ತಾ ಇದೆ ಅಷ್ಟೇ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 3991 ಹುದ್ದೆಗಳ ದೊಡ್ಡ ನೇಮಕಾತಿ ಈಗ ಆರಂಭ ಆಗ್ತಾ ಇದೆ. ಬನ್ನಿ ಹಾಗಾದರೆ ಇಲ್ಲಿ ನನ್ನ ಒಂದಷ್ಟು ಕಿರುಪರಿಚಯ ಕೂಡ ಇದೆ ನೋಡ್ಬೋದು. ಭಾಳಷ್ಟು ಜನ ಈಗ ನಾವು ಕೂಡ ಸಿವಿಲ್ PC ಆಗೋಣ, ನಾವು ಕೂಡ ಸರ್ಕಾರಿ ನೌಕರಿಯನ್ನು ಪಡಿಬೇಕು ಅಂತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳು ಈಗ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಜಗತ್ತಿಗೆ ಬರ್ತಾ ಇರ್ತೀರ. ಇಲ್ಲಿ ನಮ್ಮ ಉದ್ದೇಶ ಒಂದೇ ಇರಬೇಕು, ನಾವು ಹೇಗೆ ಜಾಬ್ ತಗೊಂಡು ಮುಂದೆ ಹೋಗೋದು, ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದು, ಒಳ್ಳೆಯ ಮಾರ್ಗದರ್ಶಕನನ್ನು ಫಾಲೋ ಮಾಡೋದು. ನಿಮಗೆ ಅನಿಸಿದರೆ ಫಾಲೋ ಮಾಡಿ, ಇಲ್ಲದೆ ಹೋದರೆ ಏನು ಅವಶ್ಯಕತೆ ಇಲ್ಲ. ಸೊ ನೋಡ್ಬೋದು, ಕಿರು ಪರಿಚಯ ಕೂಡ ಇದೆ. ಒಂದು ಸ್ವಲ್ಪ ನಿಧಾನವಾಗಿ ಪಾಸ್ ಮಾಡಿ ಓದಿ. ಸಾಕಷ್ಟು ವೀಡಿಯೋಸ್ ಇದ್ದಾವೆ, ಸುಮಾರು 1400 ವೀಡಿಯೋಸ್ ಮಾಡಿದ್ದೀವಿ. ಸಾಕಷ್ಟು ವರ್ಷಗಳಿಂದ ಈ ಫೀಲ್ಡಲ್ಲಿದ್ದೀವಿ. KA ನಡೆಸ್ತಕ್ಕಂಥ ಪ್ರತಿ ಪರೀಕ್ಷೆಯ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀವಿ. ಅಲ್ಲಲ್ಲಿ ಮಿಸ್ ಆಗಿರ್ಬೋದು ಒಂದೆರಡು, ಅವನ್ನು ಕೂಡ ಈಗ ಸಾಲ್ವ್ ಮಾಡೋಣ. ಯಾಕಂದರೆ ದೊಡ್ಡ ನೇಮಕಾತಿ ಇದೆ. ಮಿಸ್ ಆಗಿರ್ತಕ್ಕಂಥ ಎಲ್ಲ ಪೇಪರ್ಗಳನ್ನು ಕೂಡ ಮತ್ತೆ ಸಾಲ್ವ್ ಮಾಡೋಣ. ಬೇರೆ ಬೇರೆ ಸಬ್ಜೆಕ್ಟ್, ಅದು ಹಿಸ್ಟ್ರಿ ಆಗಿರಲಿ, ಜಿಯೋಗ್ರಫಿ ಆಗಿರಲಿ, ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸು, ಬಜೆಟ್, ಎಕನಾಮಿಕ್ ಸರ್ವೆ ನೋಡೋಣ. ಓಕೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರು, ಕರ್ನಾಟಕ ಸರ್ಕಾರ 5/6/2026 ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿರವರ ಕಚೇರಿ, ಕಾರ್ಲ್ಟನ್ ಭವನ, ಅರಮನೆ ರಸ್ತೆ, ಬೆಂಗಳೂರು. ಇವರು KA ಮೂಲಕ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಅಂದರೆ non-HK ರೀಸನಲ್ಲಿ ಖಾಲಿ ಇರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3395 ಹುದ್ದೆಗಳ ನೇರ ನೇಮಕಾತಿಯ ಒಂದು ಅಧಿಸೂಚನೆ. ಸೊ ಉಳಿದ ಮೂಲ ಅಥವಾ ಮಿಕ್ಕುಳಿದ ವೃಂದದಲ್ಲಿ 3395 ಹುದ್ದೆಗಳು. ಈ ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕೈಗೊಳ್ಳಲಾಗುವುದು. ಅಂದರೆ KAದವರು ಈ ಒಂದು ಹುದ್ದೆಗಳ ಲಿಖಿತ ಪರೀಕ್ಷೆಯನ್ನು ಮಾಡ್ತಾರೆ. ಕಾರಣ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ದೇಹದಾಢ್ಯತೆ ಮತ್ತು ಇತರ ನೇಮಕಾತಿಗೆ ಅರ್ಹತೆಯನ್ನು ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು. ಹಾಜರಾದ ನಂತರ 1:5 ಲಿಸ್ಟಲ್ಲಿ KSPಗೆ ಆ ಲಿಸ್ಟನ್ನು ಕೊಡ್ತಾರೆ. ಅವರು ದೇಹದಾಢ್ಯತೆ ಮತ್ತು ಎಂಡ್ಯೂರೆನ್ಸ್ ಟೆಸ್ಟ್ ಏನಿರುತ್ತೆ ಅದಕ್ಕೆಲ್ಲ ಅವರು ಕಂಡಕ್ಟ್ ಮಾಡ್ಕೊಳ್ತಾರೆ. ಫೈನಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆಗಿ ನೇಮಕಾತಿ ಆದೇಶವನ್ನು ಕೊಡ್ತಾರೆ. ಇದು
NHK ರೀಜನ್. ಈಗ KK ರೀಜನ್ ಅಥವಾ ಸ್ಥಳೀಯ ವೃಂದದಲ್ಲಿರ್ತಕ್ಕಂಥ 596 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ ಕುರಿತು ಅಗೇನ್ ಸೇಮ್ ಡೇ 5/6/2026 ಅಂದರೆ ಇವತ್ತೇ ಸಾಯಂಕಾಲ ನೋಟಿಫಿಕೇಶನ್ ಬಂದಿದ್ದಾವೆ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಯಾವ್ಯಾವ ನಿಯಮಗಳ ಪ್ರಕಾರ ನಾವು ನೇಮಕಾತಿಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ ಕೊಟ್ಟಿದ್ದಾರೆ, ಅವೆಲ್ಲ ನಮಗೇನು ಬೇಕಾಗಿಲ್ಲ. ಫೈನಲಿ ನೋಟಿಫಿಕೇಶನ್ ಆದರೆ ಸಾಕು. ಮಿಕ್ಕುಳಿದ ವೃಂದದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಒಟ್ಟು 3,395 ಹುದ್ದೆಗಳಿದ್ದು, ಅದರಲ್ಲಿ ವೇತನ ಶ್ರೇಣಿ 37,500 ಬೇಸಿಕ್ ಇರುತ್ತೆ. ಈ ಬೇಸಿಕ್ಕಿಗೆ DA ಮತ್ತು HRAಗಳು ಸೇರಿ ಒಳ್ಳೆ ಅಮೌಂಟೇ ಆಗುತ್ತೆ ಅನ್ನೋದು ಗೊತ್ತಿರಬೇಕು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ. ಇನ್ನು ಹುದ್ದೆಗಳ ಸಂಖ್ಯೆಯಲ್ಲಿ 3,395ರಲ್ಲಿ 2,266 ಹುದ್ದೆಗಳು ನೇರ ಹುದ್ದೆಗಳಿದ್ದಾವೆ ಪುರುಷರಿಗೆ ಮತ್ತು 755 ಹುದ್ದೆಗಳು ನೇರ ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ. ಇನ್ನು ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ 257, ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 82, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35. ಆಲ್ಮೋಸ್ಟ್ ಒಂದು 3,000 ಹುದ್ದೆಗಳು ಇದರಲ್ಲೇ ಸಿಗ್ತಾ ಇದ್ದಾವೆ ಪುರುಷ ಮತ್ತು ಮಹಿಳಾ ನೇರ ಅಭ್ಯರ್ಥಿಗಳು. ಅಂದರೆ ಈಗೇನು ಸಾಕಷ್ಟು ಅಭ್ಯರ್ಥಿಗಳು ನೇರ ಅಭ್ಯರ್ಥಿಗಳೇ ಇರ್ತಾರೆ. 3,000ಕ್ಕಿಂತಲೂ ಹೆಚ್ಚಿನ ಪೋಸ್ಟ್ಗಳು ಸಿಗ್ತಾ ಇದೆ ಒಂದು ಕಡೆ. ಇನ್ನು KK ರೀಜನ್ ಅಡಿಯಲ್ಲಿ ಒಟ್ಟು ಹುದ್ದೆಗಳು 596, ಇದರಲ್ಲಿ 398 ಪುರುಷ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ, 133 ಮಹಿಳಾ ಅಭ್ಯರ್ಥಿಗಳಿಗೆ. ಇನ್ನು ಸೇವಾನಿರತರಿಗೆ 46 + 14, ಇನ್ನು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 5 ಇದ್ದಾವೆ. ಒಟ್ಟು 398 + 133, ಆಲ್ಮೋಸ್ಟ್ 400, 530 ನಾರ್ಮಲ್. ನೀವೆಲ್ಲ ಏನು ಪ್ರಿಪೇರ್ ಆಗ್ತಾ ಇದ್ರೆ ನಿಮಗೆ ಇರ್ತಕ್ಕಂಥದ್ದು. ಅಲ್ಲೊಂದು 3,000, ಇಲ್ಲೊಂದು 450, 430 ಅಂದರೆ ಆಲ್ಮೋಸ್ಟ್ 3,500 ಹುದ್ದೆಗಳು ನೇರ ಏನು ಯಾರು ಪ್ರಿಪೇರ್ ಆಗ್ತಾ ಇದ್ರೆ ಅವ್ರಿಗೆ ಇರ್ತಕ್ಕಂಥದ್ದು. ಸೇವಾನಿರತರಿಗಲ್ಲ, ಸೇವಾನಿರತರಿಗೂ ಕೂಡ ಇದಾವೆ ಇದರಲ್ಲಿ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆ ವಿದ್ಯಾರ್ಹತೆ ಏನು ಅಂದರೆ, ಸೊ ಎಲ್ರಿಗೂ ಗೊತ್ತಿರೋದೇ ಇದೆಲ್ಲ. ನೀವೆಲ್ಲ ನೋಟಿಫಿಕೇಷನ್ನು ಓದಬೇಕು ಕಂಪ್ಲೀಟಾಗಿ, ಆಮೇಲೆ ಅಪ್ಲೈ ಮಾಡಬೇಕು. ಇನ್ನು ಅಪ್ಲಿಕೇಶನ್ಗೆ ಕೊಟ್ಟಿಲ್ಲ ಅವರು. PUC ಅಥವಾ ತತ್ಸಮಾನ ವಿದ್ಯಾರ್ಹತೆ. ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸ್ತಕ್ಕಂಥ PUC ವಿದ್ಯಾರ್ಹತೆಯ ತತ್ಸಮಾನ ವಿದ್ಯಾರ್ಹತೆಗಳು ಯಾವ್ಯಾವ ಅಂದರೆ CBSE ಅಥವಾ ICSE ಮಂಡಳಿ ನಡೆಸ್ತಕ್ಕಂಥ 12th ಪರೀಕ್ಷೆ ಪಾಸ್ ಆಗಿರಬೇಕು, ಅಥವಾ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳು ನಡೆಸುವ ಕ್ಲಾಸ್ 12 ಪರೀಕ್ಷೆ ಪಾಸ್ ಆಗಿರಬೇಕು, ಅಥವಾ NIOS ಏನಿದೆ ಅದರಿಂದ ನಡೆಸುವ ಉನ್ನತ ಪ್ರೌಢಶಿಕ್ಷಣ ಕೋರ್ಸ್ ಅಥವಾ HSC ಪಾಸ್ ಆಗಿರಬೇಕಂತೆ. 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು NIOSನ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ನ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಅಥವಾ ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನ. ನಾವು ಬರೀ ITI ಮಾಡಿ ಎಲಿಜಿಬಲ್ ಅಂದರೆ ಇಲ್ವಂತೆ. ಸೊ NIOSನ ಯಾವುದೋ ಒಂದು ಭಾಷಾ ಕೋರ್ಸ್ ಏನಿದೆ ಅದನ್ನು ನಿಮಗೆ ಗೊತ್ತಿದ್ರೆ ತಿಳ್ಕೊಳ್ಳಿ, ಇಲ್ಲ ಹೋಗಿ ಯಾರಾದರೂ ITI ಮಾಡಿರ್ತಕ್ಕಂಥವ್ರು ಒಂದ್ಸಲ KE ಬೋರ್ಡಿಂದ ಏನು ಮಾಹಿತಿ ಅಂತ ನೇರವಾಗಿ ಪಡ್ಕೊಳ್ತಾರೆ. ಆಲ್ಮೋಸ್ಟ್ 99% ನಮ್ಮ ಏನು ಸ್ಟೇಟ್ ಬೋರ್ಡ್ ನಡೆಸ್ತಕ್ಕಂಥ PUCA ಪಾಸ್ ಆಗಿರ್ತೀವಿ. ಎಲ್ಲೋ ಅಪರೂಪಕ್ಕೆ 1-2 ಕೇಸ್ ಇರೋರು ಇರ್ಬೋದು, ಅವ್ರು ಸ್ವಲ್ಪ ನೀಟಾಗಿ ನೋಟಿಫಿಕೇಶನ್ ಓದಿ, ಇಲ್ಲ KE ಫೋನ್ ನಂಬರ್ ಇರುತ್ತೆ ಅದಕ್ಕೆ ಫೋನ್ ಮಾಡಿ ತಿಳ್ಕೊಳ್ರಿ. ಇನ್ನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ, ಅದು ಕೂಡ ಆಲ್ರೆಡಿ ನಾವು ಆಲ್ಮೋಸ್ಟ್ 90% ಸ್ಟೂಡೆಂಟ್ಸು ಕನ್ನಡ ಮೀಡಿಯಮ್ಮೇ ಇರ್ತೀವಿ, ಅಥವಾ ಇಂಗ್ಲೀಷ್ ಮೀಡಿಯಮ್ ಓದಿದ್ರು ಕೂಡ ಕನ್ನಡವನ್ನು ಅಭ್ಯಾಸ ಮಾಡಿರ್ತಾರೆ. ಒಂದು ವೇಳೆ ಮಾಡಿಲ್ಲ ಅಂದರೆ KPSC ನಡೆಸ್ತಕ್ಕಂಥ ಕನ್ನಡ ಭಾಷಾ ಪರೀಕ್ಷೆ ಅದನ್ನು ಅಟೆಂಡ್ ಮಾಡಿರಬೇಕು. 150 ಮಾರ್ಕ್ಸ್ಗೆ ಇರುತ್ತೆ, ಅದರಲ್ಲಿ 50 ಮಾರ್ಕ್ಸ್ ಆದರೂ ಪಡೆದಿರಬೇಕು. ಸೊ ಇಲ್ಲಿದೆ ನೋಡ್ಬೋದು, ಗರಿಷ್ಠ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಅಭ್ಯರ್ಥಿಯು ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕಾಗಿರುತ್ತೆ. ಸೊ SLC ಹಂತದಲ್ಲಿ ಈಗ ಆಲ್ರೆಡಿ ಕನ್ನಡವನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಓದಿದ್ರೆ ಬೇಕಾಗಿಲ್ಲ. ಇದು ಕೂಡ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಸ್ಟೂಡೆಂಟ್ಸ್ ಇರ್ತಾರೆ. ಇನ್ನು ವಯೋಮಿತಿ ಮಿನಿಮಮ್ 18 ವರ್ಷ ಆಗಿರಬೇಕು. ಇನ್ನು ಗರಿಷ್ಠ ವಯೋಮಿತಿ ಅಂತ ಬಂದಾಗ ಇತ್ತೀಚೆಗೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆ ಕೊಟ್ಟಿದ್ದರು. ಹಾಗಾಗಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 33 ವರ್ಷ ಗರಿಷ್ಠ ವಯೋಮಿತಿ ಆಯಿತು. ಇನ್ನು SC ST ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷ ವಯೋಮಿತಿ ಆಯಿತು. ಇನ್ನು ಅರಣ್ಯ ಪ್ರದೇಶಗಳಲ್ಲಿ ವಾಸಿಸ್ತಾ ಇರ್ತಕ್ಕಂಥ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ, 33, 35, 38. ಇನ್ನು ಸೇವಾನಿರತ ಮತ್ತು ಪುರುಷ ಮಹಿಳಾ ಅಭ್ಯರ್ಥಿಗಳು ಯಾರಾದರೂ ಇದ್ದು ಈ ವಿಡಿಯೋ ನೋಡ್ತಾ ಇದ್ರೆ ಅವರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 38,
ಇನ್ನು SC/ST ಕ್ಯಾಟಗರಿ 1, 2A, 2B, 3A, 3B ಅಭ್ಯರ್ಥಿಗಳಿಗೆ 40 ವರ್ಷ ನೋಡಬೇಕು. ಇನ್ನು ಯಾರು ಸೇವಾ ನಿರತ ಅಭ್ಯರ್ಥಿಗಳಂದರೆ ಅಭ್ಯರ್ಥಿಗಳು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿನ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ CR, DR, KSRP, IRB, KSISF ಹುದ್ದೆಯಲ್ಲಿ 5 ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಪೂರೈಸಿರಬೇಕು. ಇಲ್ಲಿ ಗಮನಿಸಬೇಕು, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನಿರ್ತವೋ ಅಷ್ಟರೊಳಗಡೆ ನಮ್ಮ ಎಲ್ಲ ಫುಲ್ಫಿಲ್ಮೆಂಟ್ ಆಗಿರಬೇಕು. ಅದು ಡಾಕ್ಯುಮೆಂಟ್ಸ್ ಆಗಿರಲಿ ಅಥವಾ ಇಲ್ಲಿ ಕೊಡ್ತಕ್ಕಂಥ ವಯೋಮಿತಿ ಅಥವಾ ಗರಿಷ್ಠ ವಯೋಮಿತಿ ಅಥವಾ ಯಾವುದೇ ಕ್ರೈಟೀರಿಯಾ ಆಗಿರಲಿ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಸೇಮ್ KA ವೆಬ್ಸೈಟ್ಗೆ ಹೋಗಿ ಅಲ್ಲಿ ಲಿಂಕ್ ಕೊಟ್ಟಿರ್ತಾರಂತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಒಂದು ಗಮನಿಸಬೇಕು, ನೋಟಿಫಿಕೇಶನ್ನ ನೀಟಾಗೆಲ್ಲ ಓದ್ಕೊಂಡು ನಂತರ ಅರ್ಜಿಯನ್ನು ಸಲ್ಲಿಸಿ. ಅಭ್ಯರ್ಥಿಗಳು ಹುದ್ದೆಗಳ ವರ್ಗೀಕರಣದಲ್ಲಿ ಪ್ರಕಟಿಸಿದ ಯಾವುದಾದರೂ ಒಂದು ಘಟಕಕ್ಕೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 8/6/2026. ಇವತ್ತು ಜೂನ್ 5, ಜೂನ್ 8ರಿಂದ ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಮಾಡ್ತಾರಂತೆ. ಕೊನೆಯ ದಿನಾಂಕ ಜುಲೈ 3ವರೆಗೂ ಅವಕಾಶ ಇದೆ. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಜುಲೈ 4ರವರೆಗೂ. ಆಲ್ಮೋಸ್ಟ್ 1 ತಿಂಗಳು ಅವಕಾಶ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿ. ಇನ್ನು ತರಬೇತಿ, ಕಾಯಂ ಪೂರ್ವಾವಧಿ, ವೇತನ ಶ್ರೇಣಿ ಇವೆಲ್ಲ ಇದ್ದಾವೆ. ಈಗ ಮೈಂಡ್ ಸೆಟ್ಟಲ್ಲಿ ಹೆಂಗಿರುತ್ತೆ ಅಂದರೆ ಅದೇನು ತರಬೇತಿ ಇದೆ ಕೊಡ್ರಿ, ಅದೇನು ಸ್ಯಾಲ್ರಿ ಕೊಡ್ರಿ, ನಮ್ಗೆ ಒಟ್ಟು ಜಾಬ್ ಕೊಡ್ರಿ ಅನ್ನೋ ಲೆವೆಲ್ಗೆ ಇರ್ತೀವಿ. ಹಾಗಾಗಿ ಇದ್ರ ಬಗ್ಗೆ ಏನು ಭಾಳ ತಲೆ ಕೆಡಿಸ್ಕೊಬಿಟ್ರಿ. ಒಂದ್ಸಲ ಜಾಬ್ ಸಿಕ್ಕ ಮೇಲೆ ಅಂತ ಇವೆಲ್ಲ ಗೊತ್ತಾಗ್ತವೆ ತಾನೆ. ಇಲ್ಲ ಸರ್ ನಾವು ಬೇರೆ ಬೇರೆ ಆಪ್ಷನ್ಸ್ ಇದಾವೆ ನಮ್ಗೆ ಅಂದವರು ನೀಟಾಗಿ ಓದ್ಕೊಳ್ರಿ, ಏನು ತರಬೇತಿ ಇದೆ, ಏನು ಕಾಯಂ ಪೂರ್ವ. ಜನರಲ್ ಆಗಿ 2.5 ವರ್ಷ ಪ್ರೊಬೇಷನರಿ ಪೀರಿಯಡ್ ಇದೆ, ಅದನ್ನು ಮುಗಿಸ್ಕೊಂಡು ಪರ್ಮನೆಂಟ್ ಆಗುತ್ತೆ. ಇನ್ನು ಪೊಲೀಸ್ ತರಬೇತಿ ಶಾಲೆಗಳಲ್ಲಿ 9 ತಿಂಗಳು ಮೂಲ ಬುನಾದಿ ತರಬೇತಿ ಕೂಡ ಇದೆ ಅಂತೆ, ಅದರಲ್ಲೂ ಕೂಡ ಪಾಸ್ ಆಗಬೇಕಾಗುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಫಿಸಿಕಲ್ ಟ್ರೈನಿಂಗ್ ಎಲ್ಲ ಇರುತ್ತೆ. ಇನ್ನು ಪಿಂಚಣಿ ಸೌಲಭ್ಯ ಗೊತ್ತಿದೆ, NPSA ಇರ್ತಕ್ಕಂಥದ್ದು 2006 ನಂತರ ನೇಮಕಾತಿ ಆದವರಿಗೆ. ಇನ್ನು ಆನ್ಲೈನ್ ಶುಲ್ಕ ಎಷ್ಟು ಅಂದರೆ 2A, 2B, 3A, 3Bಗೆ 750 ರೂಪಾಯಿ. SC/ST ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ಟ್ರಾನ್ಸ್ಜೆಂಡರ್ಗೆ 500 ರೂಪಾಯಿ ಫೀಸ್ ಇಟ್ಟಿದ್ದಾರೆ. ಸ್ವಲ್ಪ ಆಗ ನೋಡ್ಕೊಂಡ್ರೆ ಸ್ವಲ್ಪ ಕಡಿಮೆನೇ ಇಟ್ಟಿದ್ದಾರೆ, 1000 ರೂಪಾಯಿ ಮೇಲಿರ್ತಾ ಇತ್ತು. ಇನ್ನು ಲಿಖಿತ ಪರೀಕ್ಷಾ ವಿಧಾನ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸ್ತಾರೆ, KEA ನಡೆಸುತ್ತಂತೆ. ಇನ್ನು ಎಲ್ಲಿ ನಡೆಸ್ತಾರೆ ಅಂದರೆ ಆಯಾ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಕೊಡ್ತಾರೆ, ಅದೇನಂತ ಮುಂದಿನ ದಿನಗಳಲ್ಲಿ ಹೇಳ್ತಾರೆ. ಇನ್ನು ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ, KE ಅಂದ ತಕ್ಷಣ ಭಾಳ ಕ್ವಾಲಿಟಿ ಪೇಪರ್ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಲಿಖಿತ ಪರೀಕ್ಷೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ ಕೂಡ ಇದೆ, ಮೆಂಟಲ್ ಎಬಿಲಿಟಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಅಂತ ಹೇಳಿದ್ದಾರೆ. ಸೊ ಜನರಲ್ ನಾಲೆಜ್ ಅಷ್ಟೇ. ಇದಕ್ಕೊಳ್ಳೆ ಸೊಲ್ಯೂಷನ್ ಏನಂದರೆ KE ನಡೆಸ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಬೇಕು. ಎಷ್ಟು ಮಾರ್ಕ್ಸ್ಗೆ? 100 ಮಾರ್ಕ್ಸ್ಗೆ 100 ಕ್ವಶನ್ನು, 90 ನಿಮಿಷ, 1.5 ಗಂಟೆ ಟೈಮ್. ಯಾವತ್ತಿದೆ ಲಿಖಿತ ಪರೀಕ್ಷೆ? ಇವತ್ತಿನ ಪ್ರಕಾರ, ನೋಟಿಫಿಕೇಶನ್ ಪ್ರಕಾರ ಆಗಸ್ಟ್ 2ಕ್ಕೆ ಎಕ್ಸಾಮ್ ಇರುತ್ತೆ. ಆಗಸ್ಟ್ 2. ಈಗ ಜೂನ್ ಕಂಪ್ಲೀಟ್ ಮಂತ್ ಸಿಗುತ್ತೆ ಅನ್ಕೊಳ್ಳೋಣ, 30 ದಿನ ಜೂನು, ಜುಲೈ 30 ದಿನ, ಅಲ್ಲಿಗೆ 60 ದಿನ ಸಿಕ್ತು. ಆಗಸ್ಟಲ್ಲಿ ಸಿಗದೆ 1 ದಿನ, ಆಲ್ಮೋಸ್ಟ್ 60 ಡೇಸ್ ಅಂತ ಅನ್ಕೊಂಡು, 60 ಡೇಸ್ಗೆ ಕಮ್ಮಿನೇ ಸಿಗುತ್ತೆ. ಯಾಕಂದರೆ ಇವತ್ತು ಆಲ್ರೆಡಿ 5th. 60 ಡೇಸ್ ಅನ್ಕೊಂಡು ಓದಿದ್ರು KE ಹೆಂಗಂದ್ರೆ 7 ಡೇಟಿ ಮಾಡ್ತಾರೆ ಅವರು. ಹೋದ್ರೆ ಆ ಕಡೆ ಈ ಕಡೆ 1 ವಾರ ಮುಂದಕ್ಕೆ ಬರ್ಬೋದು, 1 ವಾರ ಹಿಂದಕ್ಕೆ ಹೋಗ್ಬೋದು. ಅನ್ಕಂಡೇ ಓದಬೇಕು. 50 ಡೇಸ್ ಅನ್ಕೊಂಡು ಹೋದ್ರಿ ಸ್ಟ್ರಾಟಜಿ ಮಾಡಿಕೊಂಡು. ಬೇಕಾದರೆ ಸ್ಟ್ರಾಟಜಿಗೆ ನೋಡೋಣ, ಸಾಧ್ಯ ಆದರೂ ಒಂದು ವಿಡಿಯೋ ಮಾಡೋಣ, ಹೆಂಗೆ ಓದೋದು ಏನು, ಸ್ಯಾಂಪಲ್ ಕ್ವಶನ್ಸ್ ತೆಗೆದುಕೊಂಡು ಸ್ಪೋರ್ಟ್ಸ್ ಮೇಲೆ ಹೆಂಗೆ ಕ್ವಶನ್ ಕೇಳ್ತಾ ಇದ್ದಾರೆ, ಅಥವಾ ಇತ್ತೀಚಿನ ಕರೆಂಟ್ ಅಫೇರ್ಸ್ ಮೇಲೆ ಪ್ರಶ್ನೆಗಳು ಹೆಂಗೆ ಬರ್ತಾ ಇದ್ದಾವೆ KEದವರಿಂದ, ಅಥವಾ ಹಿಸ್ಟ್ರಿ ಮೇಲೆ ಹೆಂಗೆ ಕ್ವಶನ್ ಕೇಳ್ತಾ ಇದ್ದಾರೆ, ಜಿಯೋಗ್ರಫಿ, ಪಾಲಿಟಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ ಹೆಂಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡೋಣ. ಆದರೆ ಒಂದು ಸ್ಟ್ರಾಟಜಿ ವಿಡಿಯೋ ಕೂಡ ಮಾಡೋಣ. ಇನ್ನು ಕಡ್ಡಾಯ ಕನ್ನಡ KEದವರು ಕೂಡ ನಡೆಸ್ತಾರಂತೆ. ಅದರ ಪರೀಕ್ಷಾ ದಿನಾಂಕ ಮುಂದಿನ ದಿನಗಳಲ್ಲಿ ಹೇಳ್ತಾರೆ. ಒಂದು ಕಂಡೀಷನ್ ಏನಂದರೆ 100 ಮಾರ್ಕ್ಸ್ಗೆ ಮಿನಿಮಮ್ 30 ಮಾರ್ಕ್ಸ್ ತೆಗಿಲೇಬೇಕು, ಅದು ಕಡ್ಡಾಯ. ಇಲ್ಲ ಸರ್ ನಮ್ಮ ಕ್ಯಾಟಗರಿಲಿ ಯಾರೂ ಇಲ್ಲ, ನಾನು ಒಬ್ಬನೇ ಕ್ಯಾಂಡಿಡೇಟ್ 25 ತೆಗೆದೀನಿ, ಸೆಲೆಕ್ಷನ್ ಆಗ್ತೀನಿ ಅಂದರೆ ಇಲ್ಲ, ಮಿನಿಮಮ್ 30%. ಇನ್ನು ಈ ಒಂದು
ಇಲ್ಲೇನು ಲಿಖಿತ ಪರೀಕ್ಷೆಗಿರ್ತಕ್ಕಂತಹ ಸಿಲೆಬಸ್ ಸಿಗ್ತಕ್ಕಂತೆ ನಮ್ಮ ಅಮರ್ಸ್ ಕ್ಲಾಸಸಲ್ಲಿ ಕೂಡ 1.3K ವೀಡಿಯೋಸು 1.3K ಅಂದರೆ ಆಲ್ಮೋಸ್ಟ್ ನಿಯರ್ ಟು 1400 ಬಂದಿರಬೇಕು. ಡೈಲಿ ಒಂದು ವೀಡಿಯೋ 2 ವೀಡಿಯೋ ಫ್ರೀ ಇದ್ದಾಗಂತೂ ಸಾಕಷ್ಟು. ಇವತ್ತು ಇದು 3ನೇ ವೀಡಿಯೋ ಆ್ಯಕ್ಚುಲಿ. ಇವತ್ತು ಆಲ್ರೆಡಿ ಇಂಡಿಯಾ ನಾರ್ಡಿಕ್ ಸಮ್ಮಿತ್ತು, ನಾರ್ಡಿಕ್ ಕಂಟ್ರೀಸ್ ಬಗ್ಗೆ ಅಥವಾ ಇಲ್ಲೇ ಇದೆ ನೋಡಿ, ಈಗ ನಾರ್ಡಿಕ್ ಕಂಟ್ರೀಸ್, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ಬಾಲ್ಟಿಕ್ ಸ್ಟೇಟ್ಸ್ ಬಗ್ಗೆ, ಮೋದಿ ಅವರ 5 ದೇಶಗಳ ವಿಸಿಟ್ ಬಗ್ಗೆ ಕೂಡ ಮಾತಾಡಿದ್ವಿ. ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳ ಬಗ್ಗೆ ಈಗ ಆಲ್ರೆಡಿ ಒಂದು ವಿಡಿಯೋ ರಿಲೀಸ್ ಮಾಡಿದ್ದೀವಿ, ನೋಡಿರ್ಬೋದು ಅಲ್ವಾ. ಹೀಗೆ ಸುಮಾರು 1400ಕ್ಕೂ ಹೆಚ್ಚಿನ ವೀಡಿಯೋಗಳಿದ್ದಾವೆ. ನೋಡಿ, ಅನುಕೂಲ ಆಗುತ್ತೆ. ಇಲ್ಲಿ ಇವರು ವಿಡಿಯೋ ನೋಡ್ಬೇಕಾ ಬೇಡ ಅನ್ನೋದು ಬೇಕಾಗಿಲ್ಲ. ನಿಮಗೆ ಎಕ್ಸಾಮಲ್ಲಿ ಪಾಸ್ ಆಗಿ ನಿಮ್ಮ ಮನೆ ಇಂಪ್ರೂವ್ ಮಾಡ್ಕೊಂಡ್ರೆ ಸಾಕು. ಯಾರು ವಿಡಿಯೋ ನೋಡಿದ್ರಿ ಏನಂತೆ, ಒಟ್ಟಿನಲ್ಲಿ ನಿಮಗೆ ಎಕ್ಸಾಮಲ್ಲಿ ಅನುಕೂಲ ಆಗಬೇಕಷ್ಟೇ. ಮಾರ್ಕ್ಸ್ ತೆಗಿಬೇಕು, ಸೆಲೆಕ್ಷನ್ ಲಿಸ್ಟಲ್ಲಿ ಬರಬೇಕು. ಅದಕ್ಕೆ ಅನುಕೂಲ ಆಗುತ್ತಾರೆ ವೀಡಿಯೋಸ್ ಇದ್ದಾವೆ. ಸೊ ಯಾರಿಗೆ ಅನುಕೂಲ ಆಗುತ್ತೆ, ಅದು ಉಪಯೋಗ ಆಗುತ್ತೆ ಅನಿಸುತ್ತೆ, ನೋಡ್ಬೋದು. ಇಲ್ಲಿ ಯಾವುದೇ ಫೋರ್ಸ್ ಇರಲ್ಲ. ಯೂಟ್ಯೂಬ್ ಅಂತಕ್ಕಂಥ ಒಂದು ಸಾಗರ ಇದ್ದಂಗೆ. ನಾವು 6-7-8 ವರ್ಷದಿಂದ ನೋಡ್ತಾನೆ ಇದ್ದೀವಿ. ನಾವು ಪ್ರಿಪೇರ್ ಆದಾಗಲೂ ನೋಡಿದ್ದೀವಿ. ಯಾವುದೇ ಅವ್ರನ್ನ ನೋಡ್ಬೇಕು, ಇವ್ರನ್ನ ನೋಡಬಾರ್ದು, ಇದು ಓದ್ಬೇಕು, ಅದು ಓದಬಾರ್ದು ಅನ್ನುವ ಮಡಿವಂತಿಕೆ ಇರಬಾರ್ದು. ಸೊ ಏನು ಸಿಗುತ್ತೋ ಒಳ್ಳೆ ನಾಲೆಜ್ ಪಡ್ಕೊಂಡು ನಮ್ಮ ಕೆಲಸ ಏನಿದೆ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಇಲ್ಲಿ ಬಜೆಟ್ ಎಕನಾಮಿಕ್ ಸರ್ವೆ ಇದ್ದಾವೆ, ನೋಡಿ, ಅನುಕೂಲ ಆಗುತ್ತೆ. KA ಲೆವೆಲ್ಗೆ ಪ್ರಿಪ್ರೇಷನ್ ಮಾಡ್ಕೋಬೋದು. ಅದೇ ಥರ ಕರೆಂಟ್ ಅಫೇರ್ಸ್ ಅಂತೂ ಕಂಟಿನ್ಯೂಸ್ ಆಗಿದ್ದಾವೆ. ನನಗನ್ಸುತ್ತೆ KAದವ್ರ ಎಕ್ಸಾಮ್ ಆಗಿರೋದ್ರಿಂದ 1 ವರ್ಷದ ಕರೆಂಟ್ ಅಫೇರ್ಸ್ ಆದರೂ ನೋಡ್ಕೊಂಡ್ರೆ ಒಳ್ಳೆಯದು. ಇಲ್ಲಿ ಕರೆಂಟ್ ಅಫೇರ್ಸನ್ನ 12 ಮಂತ್ಸಲ್ಲಿ ಡಿವೈಡ್ ಮಾಡ್ಕೊಂಬಿಟ್ರಿ. ಈಗ ಆಗಸ್ಟಲ್ಲಿ ಎಕ್ಸಾಮ್ ನಡೀತಾ ಇದೆ ಅಂದರೆ ಆಗಸ್ಟಿಂದ ಇಂದಿನ 6 ತಿಂಗಳು ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ಸ್ವಲ್ಪ ಮೈನ್ಯೂಟ್ ಲೆವೆಲಲ್ಲಿ ನೋಡ್ಕೊಳ್ರಿ. ಅದರಿಂದಿನ 6 ತಿಂಗಳು ಸ್ವಲ್ಪ ಇಂಪಾರ್ಟೆಂಟ್ ಅಷ್ಟೇ ನೋಡ್ಕೊಂಡ್ರು ಸಾಕು. ಸೊ ಎಕ್ಸಾಮ್ ನಡೆಯೋ ಇಂದಿನ 6 ತಿಂಗಳು ಇಸ್ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಆಗಸ್ಟ್ ತಿಂಗಳು ಎಕ್ಸಾಮ್ ನಡೀತಾ ಅಂದರೆ ಜೂಲೈ, ಜೂನು ಅಥವಾ ಅದರ ಹಿಂದ್ಗಡೆ ಮೇ, ಅದರ ಹಿಂದ್ಗಡೆ ಏಪ್ರಿಲ್, ಈ ಥರ ಭಾಳ ಫೋಕಸ್ ಮಾಡಿ ನೋಡಬೇಕು. ಆಯಾ ಒಂದು ವರ್ಷದಲ್ಲಿ ನಡೆದಿರ್ತಕ್ಕಂಥ ಪದ್ಮ ಅವಾರ್ಡ್ಸು ಅಥವಾ ಅವಾರ್ಡ್ಸ್ ಆ್ಯಂಡ್ ಆನರ್ಸ್, ವೆದರ್ ಇಟ್ ಇಸ್ ಎ ಪದ್ಮ ಅವಾರ್ಡ್, ಭಾರತ ರತ್ನನೋ ಅಥವಾ ಫಿಲ್ಮ್ ಅವಾರ್ಡ್ಸು, ಆಸ್ಕರ್ ಅವಾರ್ಡ್ಸು, ನೊಬೆಲ್ ಅವಾರ್ಡ್ಸು, ಈ ಥರದ್ದು, ಅಥವಾ ಏನೇ ಸ್ಕೀಮ್ಸ್, ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲಿರ್ತವೆ ಅಂದರೆ ಬಜೆಟ್ ಎಕನಾಮಿಕ್ ಸರ್ವೇದಲ್ಲೇ ಗೌರ್ಮೆಂಟ್ ಸ್ಕೀಮ್ಸ್ ಇರೋದು. ಅಥವಾ ಆ ಒಂದು 6 ತಿಂಗಳಲ್ಲಿ ನಿಧನರಾಗಿರ್ತಕ್ಕಂಥ ವ್ಯಕ್ತಿಗಳು, ಯಾವುದಾದ್ರು ಸ್ಪೋರ್ಟ್ಸ್ ನಡೆದಿದ್ರೆ, ಈ ರೀತಿಯಾಗಿ ನೋಡಬೇಕು. ನಾನು ನಿದರ್ಶನಗಳ ಮುಖಾಂತರ ತಂದಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡೋಣ. ಅದಾದಮೇಲೆ 2025 ಕರೆಂಟ್ ಅಫೇರ್ಸ್ ಕೂಡ ಇದ್ದಾವೆ. ಕಂಪ್ಲೀಟ್ 244 ವೀಡಿಯೋ ಇದೆ, 244 ವೀಡಿಯೋಸ್. ಈ ವರ್ಷ ಆಲ್ರೆಡಿ 2026 ಕರೆಂಟ್ ಅಫೇರ್ಸಲ್ಲೇ 94 ವೀಡಿಯೋ ಆಗಿದೆ. ಇದೆಲ್ಲದಕ್ಕೇನು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನೋಡಿ, KPSC, KA, KSP, PYQ ಸ್ಕೋರ್ಸ್ ಅಂತ ಇದೆ. ಇದರಲ್ಲಿ ಸುಮಾರು 174 ವೀಡಿಯೋಸ್ ಇದ್ದು, ಈ 174ರಲ್ಲಿ KA ನಡೆಸಿರ್ತಕ್ಕಂಥ ಸಾಕಷ್ಟು ಪರೀಕ್ಷೆಗಳ ಕರೆಂಟ್ ಅಫೇರ್ಸ್ ಸಾಲ್ವ್ ಮಾಡಿರೋದು, ಅಥವಾ ಜಿಯೋಗ್ರಫಿ ಸಾಲ್ವ್ ಮಾಡಿರ್ತಕ್ಕಂಥದ್ದು, ಎನ್ವಿರಾನ್ಮೆಂಟು, ಪಾಲಿಟಿ ಪ್ರಶ್ನೆಗಳು ಸಾಲ್ವ್ ಮಾಡಿರ್ತಕ್ಕಂಥದ್ದು ಸಾಕಷ್ಟಿದ್ದಾವೆ, ನೋಡಿ. ಅದಾದಮೇಲೆ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಇದೆ. ಇದೇನು ನಿಮಗೆ ಅಷ್ಟು ಅನುಕೂಲ ಆಗಿಲ್ಲದೆ ಇರ್ಬೋದು. ಇನ್ನು ಕಳೆದ ವರ್ಷದ ಬಜೆಟ್ ಎಕನಾಮಿಕ್ ಸರ್ವೆ ಇದೆ. ಇಂಪಾರ್ಟೆಂಟ್ GK ವೀಡಿಯೋಸ್ ಅಂತ ಇದ್ದಾವೆ, 73 ವೀಡಿಯೋಸ್ ಇದೆ. ಇನ್ನು ಕಂಪ್ಯೂಟರ್ ಸಪ್ರೇಟ್ ಕೋರ್ಸ್ ಇದೆ, ಸದ್ಯಕ್ಕೆ ಬೇಡ, ನಿಮಗೆ PC ಓದೋರಿಗೆ ಏನು ಬೇಕಿಲ್ಲ ಅದು. ಸೊ ಅದೇ ರೀತಿಯಾಗಿ ಇನ್ನು ಬೇರೆ ಇಂಡಿಯನ್ ಎಕಾನಮಿಕ್ ಕ್ಲಾಸಸ್ ಇದ್ದಾವೆ, 90 ಇದ್ದಾವೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 25 ವೀಡಿಯೋ ಇದ್ದಾವೆ. ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿ ಮೇಲೆ ಸುಮಾರು 14 ವೀಡಿಯೋ ಏನಿರಬೇಕು. ಹಾಗೆ ಮೆಂಟಲ್ ಎಬಿಲಿಟಿ ಸ್ವಲ್ಪ ಕಡಿಮೆ ಇದ್ದಾವೆ. ಜಿಯೋಗ್ರಫಿ ಟಾಪಿಕ್ಸ್ ಭಾಳ ಇದ್ದಾವೆ, 65 ಲೆಸನ್ಸ್ ಇದ್ದಾವೆ. ಇಂಡಿಯನ್ ಪಾಲಿಟಿ ಮೇಲೆ 45 ವೀಡಿಯೋ ಇದೆ. PC, PSI, ಪೊಲೀಸ್ ಕಾನ್ಸ್ಟೇಬಲ್ ಸೊಲ್ಯೂಷನ್ ಮಾಡಿರೋದು ಕೂಡ 40 ವೀಡಿಯೋ ಇದ್ದಾವೆ. ನೋಡಿ, ಈವನ್ ಎನ್ವಿರಾನ್ಮೆಂಟ್ ಎಕಾಲಜಿ ಮೇಲೆ 75 ವೀಡಿಯೋ ಇದ್ದಾವೆ. ಯಾವ ಬೇಕಾವು ನಿಮಗೆ ಅನುಕೂಲ ಆಗ್ತಕ್ಕಂಥ ನೋಡಿ. ಒಟ್ನಲ್ಲಿ ನೀವು ಎಕ್ಸಾಮಲ್ಲಿ ಪಾಸ್ ಆಗೋದ್ರ ಕಡೆ ಅಷ್ಟೇ ಗಮನ ಇರಲಿ, ಬೇರೆ ಥಿಂಕಿಂಗ್ ಬೇಡ ನಿಮಗೆ. ಓಕೆ, ಋಣಾತ್ಮಕ ಮೌಲ್ಯಮಾಪನ ಅಥವಾ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇದೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕು. KSP ಥರ ನೆಗೆಟಿವ್ ಇಲ್ಲ ಅನ್ನಂಗಿಲ್ಲ. ಇಲ್ಲಿ ಒಟ್ಟು 4 ಆಪ್ಷನ್ಸ್ ಇರ್ತವೆ. ಸೇಮ್ 0.25 ಮಾರ್ಕ್ಸ್ ಹೋಗುತ್ತೆ ನೆಗೆಟಿವ್ ಆದರೆ. ಇಲ್ಲಿ ಇನ್ನೊಂದು ಆಪ್ಷನ್ ಏನಂದರೆ OMR ಅಲ್ಲಿ 5ನೇ ಆಯ್ಕೆ ಕೂಡ ಇರುತ್ತೆ, 4, 5.
ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆಯನ್ನು ಶೇಡ್ ಮಾಡಬೇಕು. ಒಂದು ವೇಳೆ ಕೊನೆಯ ಬೆಲ್ ಆದ ನಂತರ ಹೆಚ್ಚುವರೆಗೆ 5 ನಿಮಿಷ ಕೊಡ್ತಾರೆ. ನೀವು ಯಾವುದಾದ್ರೂ ಬಿಟ್ಟಿದ್ದೀರಿ ಅಂದರೆ 5ನೇ ಆಯ್ಕೆಯನ್ನು ಶೇಡ್ ಮಾಡಬೇಕು. ಇಲ್ಲ ಸರ್ ನಾ ಯಾವುದೂ ಆನ್ಸರೂ ಹಾಕಿಲ್ಲ 5ನೇ ಇರುತ್ತೆ ಶೇಡೂ ಮಾಡಿಲ್ಲ ಅಂದರೆ ಶೇಡ್ ಮಾಡಿಲ್ಲದಿದ್ದಕ್ಕೆ ನೆಗೆಟಿವ್ ಆಗುತ್ತೆ, ಗಮನಿಸಿ. 0.25 ಮಾರ್ಕ್ಸ್ ಹೋಗುತ್ತೆ. ಆಯಿತು, ಎಕ್ಸಾಮ್ ಆಯಿತು, ಲಿಖಿತ ಪರೀಕ್ಷೆ ಕಂಪ್ಲೀಟ್ ಆಯಿತು. 1:5 ಅರ್ಹಗೊಂಡ ಅಭ್ಯರ್ಥಿಗಳನ್ನು ಲಿಸ್ಟ್ ಮಾಡಿ KSP ಕೊಡ್ತಾರೆ. KSPದವರು ದೇಹದ ದಾರ್ಢ್ಯತಾ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಸಹಿಷ್ಣುತಾ ಪರೀಕ್ಷೆ, ಎಂಡ್ಯೂರೆನ್ಸ್ ಟೆಸ್ಟ್ಗಳನ್ನು ನಡೆಸ್ತಾರೆ. ಅದಕ್ಕೆ ಯಾವಾಗ ಏನೇನು ಡೇಟು ಎಲ್ಲ ಪೊಲೀಸ್ ಇಲಾಖೆ ವೆಬ್ಸೈಟಲ್ಲಿ ಕೊಡ್ತಾರಂತೆ. ಅಬ್ಸರ್ವ್ ಮಾಡ್ತಾ ಇರಿ. ಎಕ್ಸಾಮ್ ಆದಮೇಲೆ ಇವೆಲ್ಲ. ನಂತರ ಫಿಸಿಕಲಿ ಫಿಟ್ ಇರಬೇಕಲ್ವ, ಸೊ ದಿನಾಲು ಪ್ರಾಕ್ಟೀಸ್ ಮಾಡ್ತಾಯಿರಿ. ಒಂದು ಐಡಿಯಾ ಹೇಳೋದಾದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ಪುರುಷ ಮತ್ತು ಸೇವಾನಿರತ ಪುರುಷರಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟ್ರ್ ಅಂತೆ, ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸೇರಿದಂತೆ ಕನಿಷ್ಠ ಎದೆ ಅಳತೆ 86 ಸೆಂಟಿಮೀಟ್ರ್ ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟ್ರ್ ಆಗಬೇಕಂತೆ. ಇದು ಹೊಸದಾಗಿ PCಗೆ ಓದ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ. ಮಹಿಳಾ ಮತ್ತು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟ್ರು, ಕನಿಷ್ಠ ತೂಕ 45 kg. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸ್ತಾ ಇರ್ತಕ್ಕಂಥ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು, ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಮೇ ಬಿ ನಂಬರ್ ಕಡಿಮೆ ಇರ್ಬೋದು ಅಂತ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇಲ್ಲ. ಸೊ ಅಂಥವ್ರು ಯಾರು ಇದ್ದರೆ ಇಲ್ಲಿ ಇದರ PDF ಕೂಡ ಶೇರ್ ಮಾಡ್ತೀನಿ, ಟೆಲಿಗ್ರಾಮ್ ಚಾನಲಲ್ಲಿ ನೋಡ್ಬೋದು. ಇನ್ನು ಸಹಿಷ್ಣುತಾ ಪರೀಕ್ಷೆ, ಎಂಡ್ಯೂರೆನ್ಸ್ ಟೆಸ್ಟು, ಅಗೇನ್ ಪುರುಷ ಮತ್ತು ಸೇವಾನಿರತ ಅಭ್ಯರ್ಥಿಗಳಿಗೆ 1600 ಮೀಟ್ರ್ ಓಟ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಕವರ್ ಮಾಡಬೇಕು. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ. ಎತ್ತರ ಜಿಗಿತ ಆದರೆ 1.2 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ. ಒಂದು ವೇಳೆ ಉದ್ದ ಜಿಗಿತ ಆದರೆ 3.80 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ. 3 ಅವಕಾಶಗಳು ಮಾತ್ರ ಇರ್ತವೆ. ಇನ್ನು ಗುಂಡು ಎಸೆತ ಕೂಡ ಇದೆ. ಇದರಲ್ಲಿ 7.26 kg ಗುಂಡು ಎಸೆತವನ್ನು 5.60 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳಲ್ಲಿ ಎಸೆಯಬೇಕಾಗುತ್ತೆ. ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟ್ರ್ ಓಟ ಇರುತ್ತೆ, 2 ನಿಮಿಷಕ್ಕಿಂತ ಮೀರದಂತೆ ಓಡಬೇಕು. ಎತ್ತರ ಜಿಗಿತ ಉದ್ದ ಜಿಗಿತಕ್ಕೆ ಎಷ್ಟೆಷ್ಟು ಕಡಿಮೆ ಇಲ್ಲದಂತೆ ಇಲ್ಲಿದೆ ನೋಡ್ಕೊಂಡ್ರೆ. ಇನ್ನು ಗುಂಡು ಎಸೆತ 4 kg ಇರುತ್ತೆ, 3.75 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳಲ್ಲಿ ಎಸೆಯಬೇಕಾಗುತ್ತೆ. ಇದು ಎಂಡ್ಯೂರೆನ್ಸ್ ಟೆಸ್ಟು. ಪ್ರಾಕ್ಟೀಸ್ ಮಾಡ್ತಾ ಇರ್ರಿ, ಯಾವಾಗ ಕರೀತಾರೆ ಆವಾಗ ಹೋಗಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಡೀಟೇಲ್ಸ್ ಆಗಿತ್ತು. ಇನ್ನೊಮ್ಮೆ ನೋಡ್ಬೋದು ನಮ್ಮ ಚಾನಲಲ್ಲಿ ಏನೇನು ವೀಡಿಯೋಸ್ ಇದ್ದಾವೆ, ಸೊ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಇದೆ, ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ, ನೋಡಿ ಅಂತ ಹೇಳ್ತಾ, ಒಟ್ಟಾರೆಯಾಗಿ ನೇಮಕಾತಿ ಸ್ಟಾರ್ಟ್ ಆಗಿದ್ದಾವೆ. ಪ್ರಿಪ್ರೇಷನ್ನು ಚೆನ್ನಾಗಿ ಮಾಡಿ. ಯಾವಾಗಲೂ ಒಂದು 10 ಸ್ಟೂಡೆಂಟ್ಸ್ ಮೈಂಡ್ಸೆಟ್ ಹೆಂಗಂದರೆ ನೋಟಿಫಿಕೇಷನ್ ಆಗೋವರೆಗೂ ಓದಲ್ಲ, ನೋಟಿಫಿಕೇಷನ್ ಆದಮೇಲೆ ಬರೀ 50 ದಿನ ಇದೆ 60 ದಿನ ಇದೆ ಅನ್ಕೊಂಡು ಕುಂತ್ರೆ ಸಾಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಯಾರು ಓದ್ತಾ ಇರ್ತಾರೆ, ಒಂದಷ್ಟು ಜನ ನೋಟಿಫಿಕೇಷನ್ ಇರಲಿ ಬಿಡಲಿ ಓದ್ತಾನೆ ಇರ್ತಾರೆ, ಅಂಥವ್ರಿಗೆ ಇಂಥ ಟೈಮಲ್ಲಿ ಅನುಕೂಲ ಆಗುತ್ತೆ. ಅದಕ್ಕೆ ಮಳೆಗಾಲ ಸ್ಟಾರ್ಟ್ ಆಗಿದೆ. ಒಂದು ಸಣ್ಣ ಎಕ್ಸಾಂಪಲ್ ಅಥವಾ ಒಂದು ಕತೆ ಇರುತ್ತಲ್ವ, ಒಂದು ಯಾವುದೋ ಜೀವಿ ಯಾವುದೇ ಕಾಲ ಇರಲಿ ತನ್ನ ಆಹಾರವನ್ನು ಸಂಗ್ರಹಿಸ್ಕೊಳ್ತಾನೇ ಇರುತ್ತೆ. ಇದು ಬೇಸಿಗೆ ಇದೆ ಅಂದ್ಬಿಟ್ಟು ಆಟ ಆಡಿ ಮಜಾ ಮಾಡೋದಲ್ಲ, ಬೇಸಿಗೆ ಇದೆ ಅಂದ್ಬಿಟ್ಟು ಕೆಲಸದಲ್ಲಿ ನಿರತರಾಗಿ ಆಹಾರವನ್ನು ಸಂಗ್ರಹಿಸಿಟ್ಕೊಂಡ್ರೆ ಮಳೆಗಾಲದಲ್ಲಿ ಯೂಸ್ ಆಗುತ್ತೆ. ಹಾಗೆ ನೋಟಿಫಿಕೇಷನ್ ಇಲ್ಲ ಅಂದರೆ ಹಾಗೆ ಓದ್ತಾ ಇರಬೇಕು. ನೋಟಿಫಿಕೇಷನ್ ಬಂದಾಗ ಕಡಿಮೆ ಟೈಮ್ ಇದ್ದಾಗ ಅನುಕೂಲ ಆಗುತ್ತೆ. ಇಲ್ಲ ನಾನು ಮಳೆಗಾಲದಾಗ ನೋಡ್ಕೊಂಡ್ರೆ ಆಯ್ತು, ಈ ಬೇಸಿಗೆ ಇದೆ ಆರಾಮು ಎಂಜಾಯ್ ಮಾಡೋಣ ಅಂದ್ಕೊಂಡ್ರೆ ಈ ಥರ ಆಗುತ್ತೆ. ಆದರೂ ಕೂಡ 50 ದಿನ ಏನು ಕಡಿಮೆ ದಿನ ಅಲ್ಲ, ಚೆನ್ನಾಗಿ ಓದಿ ಪ್ಲ್ಯಾನ್ ಮಾಡಿಕೊಂಡು ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರ ಅಂತ ಹೇಳ್ತಾ, ಇದು ನೋಟಿಫಿಕೇಷನ್ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಚೆನ್ನಾಗಿ ಓದಿ, ಚೆನ್ನಾಗಿ ಪ್ರಿಪೇರ್ ಆಗಿ, ಕಾನ್ಫಿಡೆಂಟಾಗಿ ಪ್ರಿಪೇರ್ ಆಗಿ, ಒಂದಲ್ಲ ಒಂದು ಎಕ್ಸಾಮ್ ಆಗೇ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಸೊ ಇದೆಲ್ಲ ಡೀಟೇಲ್ಸನ್ನು, ನೋಟಿಫಿಕೇಷನ್, ಇದರ PDF ಅನ್ನು ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು.